ಬೀದರ್ನಲ್ಲಿ ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಈ ತಾಯಿ ಬಸಮ್ಮ. ಒಂದೇ ಹೆರಿಗೆಯಲ್ಲಿ 3 ಮಕ್ಕಳಿಗೆ ಜನ್ಮವನ್ನ ನೀಡಿದ್ದಾರೆ. 2 ಗಂಡು ಹಾಗೂ 1 ಹೆಣ್ಣು ಮಗು. ವೈದ್ಯರು ಸಿಸೇರಿಯನ್ ಮಾಡಿದ್ದಾರೆ. ತುರ್ತು ನಿಗಾ ಘಟಕದಲ್ಲಿರಿಸಿ 3 ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇದು ಬಸಮ್ಮ ಅವರಿಗೆ ಇದು 2ನೇ ಹೆರಿಗೆ. ವೈದ್ಯರು ಯಶಸ್ವಿಯಾಗಿ ಆಪರೇಷನ್ ಕೂಡ ಮಾಡಿದ್ದಾರೆ. ತಾಯಿ ಹಾಗೂ ಮಕ್ಕಳು ಆರೋಗ್ಯವಾಗಿದ್ದಾರೆ ಅಂತ ವೈದ್ಯರು ತಿಳಿಸಿದ್ದಾರೆ. ಬೀದರ್ನ ಜಿಲ್ಲಾಸ್ಪತ್ರೆ ಬಿಮ್ಸ್ನಲ್ಲಿ ಒಂದು ಅಪರೂಪದ ಘಟನೆ ಇದು. ಹುಮನಾಬಾದ್ ತಾಲೂಕಿನ ವಡ್ಡನಕೇರ ಗ್ರಾಮದ ಬಸಮ್ಮ ಅನ್ನೋರು ಒಂದೇ ಹೆರಿಗೆಯಲ್ಲಿ 3 ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. 2 ಗಂಡು ಮತ್ತು 1 ಹೆಣ್ಣು ಮಗುವಿಗೆ ಜನ್ಮ ನೀಡಿರುವ ಈ ಮಹಿಳೆ 22ನೇ ತಾರೀಕು, ಇದೇ ತಿಂಗಳ 22ನೇ ತಾರೀಕು ಆಸ್ಪತ್ರೆಗೆ ದಾಖಲಾಗಿದ್ರು. ಅದೇ ದಿನ ವೈದ್ಯರ ತಂಡ ಸಿಸೇರಿಯನ್ನ ಮೂಲಕ ಸುರಕ್ಷಿತವಾಗಿ ಡೆಲಿವರಿ ಮಾಡಿದ್ದಾರೆ. 2ನೇ ಹೆರಿಗೆಯಲ್ಲೇ ತ್ರಿಶಿಶು ಜನನವಾಗಿರುವುದು ವೈದ್ಯಕೀಯವಾಗಿ ಅಪರೂಪದ ಘಟನೆ ಅಂತ ವೈದ್ಯರು ತಿಳಿಸಿದ್ದಾರೆ. ಇನ್ನು 3 ಮಕ್ಕಳೇನಿದ್ದಾರೆ ಆ 3 ಮಕ್ಕಳನ್ನ ನವಜಾತ ತುರ್ತು ನಿಗಾ ಘಟಕದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. 2 ಮಕ್ಕಳು ಸುಮಾರು 2 ಕೆಜಿ ತೂಕವನ್ನು ಹೊಂದಿದ್ರೆ ಮತ್ತೊಂದು ಮಗು ಸ್ವಲ್ಪ ಕಡಿಮೆ ತೂಕದಲ್ಲಿದೆ. ವೈದ್ಯರ ಪ್ರಕಾರ ಎಲ್ಲಾ ಮಕ್ಕಳು ಸ್ಥಿರವಾಗಿದ್ದು ಎದೆ ಹಾಲು ನೀಡಲಾಗ್ತಾ ಇದೆ. ಸುಮಾರು 1 ಗಂಟೆಗೂ ಅಧಿಕ ಕಾಲ ನಡೆದ ಆಪರೇಷನ್ ಯಶಸ್ವಿಯಾಗಿದ್ದು ತಾಯಿ ಹಾಗೂ ಮಕ್ಕಳು ಆರೋಗ್ಯವಾಗಿದ್ದಾರೆ ಅಂತ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿ ತಿಳಿಸಿದ್ದಾರೆ. ಅವರು 22ಗೆ ಅಡ್ಮಿಟ್ ಆಗಿದ್ದಾರೆ. ಹುಮ್ನಾಬಾದ್ದಿಂದ ರೆಫರ್ ಆಗಿ ಬಂದಿದ್ದಾರೆ. 2ನೇ ಬಾಣ್ತನ ಇದು. 3 ಇದೆ ಅಂತ ಅವ್ರಿಗೆ ಮೊದಲಿಗೆ ಗೊತ್ತಾಗಿತ್ತು ಅನ್ನಿಸ್ತಿತ್ತು. ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದು ಅಡ್ಮಿಟ್ ಆಗಿದ್ದರು. ಇನ್ನು ಅವಾಗೇ ಜಸ್ಟ್ 8 ತಿಂಗಳು ತುಂಬಿತ್ತು. ಅಂತ ಪೇನ್ ಚಾಲೂ ಆಗಿದ್ದು. ಊಟ ಮಾಡಿ ಬಂದಿದ್ರು ಅಂತ ಹೇಳಿದ್ವಿ. ನಾವು ವೇಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಊಟ ಮಾಡಿದಾಗ ಅನಸ್ತೇಷಿಯಾ ಅದು ಒಮ್ಮೊಮ್ಮೆ ವಾಮಿಟ್ ಆಗ್ತಂದ್ರೆ ಆಸ್ಪಿರೇಷನ್ ಆಗ್ತಿತ್ತಂತ ವೇಟ್ ಮಾಡಿ, ಮತ್ತು ಮಗುಗೆ ಲಂಗ್ ಮ್ಯಾಚುರಿಟಿ ಆಗಬೇಕಂತ ನಾವು ಸ್ಟಿರಾಯ್ಡ್ ಇಂಜೆಕ್ಷನ್ ಕೊಡ್ತೀವಿ. ಅದು ಇಂಜೆಕ್ಷನ್ ಕೊಟ್ಟು ವೇಟ್ ಮಾಡಿದ್ವಿ. ರಾತ್ರಿವರೆಗೂ ವೇಟ್ ಮಾಡಿ ಆಮೇಲೆ ಅದನ್ನು ತಗೊಂಡು ಸಿಸರೇನ್ ಮಾಡಿದ್ವಿ. ಡಾಕ್ಟರ್ ಡ್ಯೂಟಿಯಲ್ಲಿ ಇದ್ರೆ 11ಗೆ ರಾತ್ರಿ. ಹಾಂ, ಚೆನ್ನಾಗಿದ್ದಾರೆ. ಈಗ ಟ್ರಿಪ್ಲೆಟ್ ಅಂದಾಗ ಯಾವಾಗಲೂ ಹೈ ರಿಸ್ಕ್ ಪ್ರೆಗ್ನೆನ್ಸಿನೇ ಆಗ್ತದ. ಫಸ್ಟ್ ಅಂತೂ ನಾರ್ಮಲ್ ಆಗಿತ್ತು. ಈ ಸಲ ಅವ್ರು ಹುಮ್ನಾಬಾದಿಂದ ರೆಫರ್ ಮಾಡಿ ಕಳಿಸಿದ್ರು. ಅವ್ರು ಬಂದಾಗ ಏನೂ ನೋವು ಇರಲಿಲ್ಲ, ಸ್ವಲ್ಪ ನೋವಿತ್ತು ಅಷ್ಟೇ. ಮೇಡಮ್ ಹೇಳ್ದಂಗೆ ಅವ್ರು ಊಟ ಮಾಡಿ ಬಂದಿದ್ರು. ಲಂಗ್ ಮ್ಯಾಚುರಿಟಿಗೆ ಸ್ಟಿರಾಯ್ಡ್ ಎಲ್ಲ ಕೊಡಲಿಕ್ಕೆ 6 ಅವರ್ಸ್ ವೇಟ್ ಮಾಡಿ ಅವ್ರು ಅರೌಂಡ್ 4 o'clock ಅಂದರೆ ಎಕ್ಸಾಕ್ಟ್ಲಿ 6 ಅವರ್ಸ್ ಅಂದರೆ ಅವ್ರು 11 o'clock ತೊಗೊಂಡಿದ್ದು. 22ನೇ ತಾರೀಕು ರಾತ್ರಿ ಸುಮಾರು 11 ಗಂಟೆಗೆ ಡೆಲಿವರಿ ಆಯ್ತು. ಫಸ್ಟ್ ಬೇಬಿ 1.85 kg ವೇಟ್ ಇತ್ತು. ಫಿಮೇಲ್ ಚೈಲ್ಡು ನಾರ್ಮಲ್ ಇತ್ತು, ಏನು ತೊಂದರೆ ಆಗಿಲ್ಲ. ಕ್ರೈಡ್ ಇಮಿಡಿಯೇಟ್ಲಿ ಆಫ್ಟರ್ ಬರ್ತು. ಆಮೇಲೆ ಸೆಕೆಂಡ್ ಬೇಬಿ 1 ಮಿನಿಟ್ ಆದಮೇಲೆ ಮತ್ತೆ ಡೆಲಿವರಿ ಆಯಿತು. ಅದು ಬೇಬಿ ಸ್ವಲ್ಪ ಸಂಡಾಸ್ ನೀರು ಕುಡಿದಿತ್ತು, ಬಟ್ ಸೆಟ್ಲ್ ಆಯಿತು. ಅದು ಉಸಿರಾಟಕ್ಕೆ ಏನು ತೊಂದರೆ ಇರಲಿಲ್ಲ. ಆಮೇಲೆ 3ನೇ ಬೇಬಿ ಸ್ವಲ್ಪ ಅಪ್ನಿಯಾದಾಗ ನಡೆದಿತ್ತು, ಅಂದರೆ ಉಸಿರಾಟ